ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ನಟ ಗಣೇಶ್ ರಾವ್ ಅವರು ರಿಯಾಕ್ಟ್ ಅನ್ನು ಮಾಡಿದ್ದಾರೆ. ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡಿದ ಗಣೇಶ್ ರಾವ್, ಮಾನವೀಯತೆ ದೃಷ್ಟಿಯಿಂದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ಬಂದ್ವಿ. ರೇಣುಕಾ ಸ್ವಾಮಿ ಕುಟುಂಬದೊಂದಿಗೆ ಯಾವುದೇ ವಾಗ್ವಾದ ಚರ್ಚೆ ಏನೂ ನಡೆದಿಲ್ಲ. ದ್ವೇಷ ಸಾಧಿಸುವ ಶಕ್ತಿ ಕುಟುಂಬಕ್ಕೆ ಇಲ್ಲ. ಯಾವ ಮುಲಾಜಿಗೂ ಒಳಗಾಗದೆ ಕರ್ನಾಟಕ ಪೊಲೀಸ್ ನಿಷ್ಠೆ ವಹಿಸಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದು ದರ್ಶನ್ ಪರ ವಹಿಸಿಕೊಂಡು ನಾವು ಮಾತನಾಡಿಲ್ಲ. ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದೆ. ಆ ಕೃತ್ಯ ದರ್ಶನ್ ಮಾಡಿರೋದಲ್ಲ ಅಂತ ಹೇಳಿದೆ. ದರ್ಶನ್ ಮಾಡಿಯೇ ಇಲ್ಲ ಅಂತ ನಾನು ಸಮರ್ಥಿಸ್ಕೊಂಡಿಲ್ಲ ಅಂತ ಗಣೇಶ್ ರಾವ್ ಹೇಳಿದ್ದಾರೆ. ಒಂದು ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿದ್ದು ನಿಜ, ಸಮಾಧಾನ ಮಾಡಿದ್ದು ನಿಜ. ಬಟ್ ಅವರ ಕುಟುಂಬದ ಪರಿಸ್ಥಿತಿ ಬಹಳ ಹೀನಾಯವಾಗಿದೆ. ವಯಸ್ಸಾದ ತಂದೆ ತಾಯಿಗಳು, ಒಬ್ಬರು ಅಜ್ಜಿ ಇದ್ದಾರೆ, ತುಂಬು ಗರ್ಭಿಣಿ ಪತ್ನಿ, ಮತ್ತು ರೇಣುಕಾಸ್ವಾಮಿ ಅವರ ಅಕ್ಕ ಒಬ್ಬರಿದ್ದಾರೆ. ಅವ್ರ ಮನೇಲಿ ಅವ್ರ ತಂದೆ ಇರಲಿಲ್ಲ, ರೇಣುಕಾಸ್ವಾಮಿ ಅವ್ರ ತಂದೆ ಇರಲಿಲ್ಲ. ಅವ್ರ ತಾಯಿ ಇದ್ದರು, ತಾಯಿ ಭಾಳ ದುಃಖದಲ್ಲಿದ್ದರು. ಬಂದು ಮಾತಾಡ್ಸಿದ್ರು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವರ ತಂದೆ ಬಂದರು. ಅವ್ರ ತಂದೆ ಬಂದಾಗ ಆ್ಯಸ್ ಎ ಮನೆ ಗೆಸ್ಟ್ ಬಂದಾಗ ಯಾವ್ತೀರಿ ನಮ್ಮ ಸಂಪ್ರದಾಯದ ಪ್ರಕಾರ ಅವರು ನಮ್ಮನ್ನು ಬಹಳ ಗೌರವದಿಂದ ಮಾತಾಡ್ಸಿದ್ರು. ಮತ್ತು ಎಲ್ಲೂ ಕೂಡ ನಮಗಾಗಲಿ ಅವ್ರಿಗಾಗಲಿ ಈ ವಾಗ್ವಾದ, ಚರ್ಚೆ, ಜೋರು ಚರ್ಚೆ ಅಥವಾ ಅವ್ರಿಗೆ ನೋವಾಗೋ ಥರ ನಾನು ಮಾತಾಡಿದ್ದು, ಅವ್ರಿಗೆ ನಾನು ಆ ಥರ ಏನೂ ಆಗಿಲ್ಲ ಸರ್. ಬಹಳ ಸಮಾಧಾನದಿಂದ ಸರ್. ಅವರು ಆ ಕುಟುಂಬ ಹೆಂಗಿದೆ ಅಂದರೆ ದ್ವೇಷ ಸಾಧಿಸುವಷ್ಟು ಶಕ್ತಿ ಇಲ್ಲ ಸರ್ ಅವ್ರಿಗೆ. ಯಾರ ಮೇಲೆ ದ್ವೇಷ ಸಾಧಿಸ್ಬೇಕನ್ನೋ ಶಕ್ತಿ ಇಲ್ಲ, ಮನಸ್ಥಿತಿನೂ ಇಲ್ಲ. ಯಾರೇ ಮನೆಗೆ ಬಂದ್ರೂ ಇಂಥ ಪರಿಸ್ಥಿತಿನಲ್ಲಿ ಅವರು ಮನೆಗೆ ಕರೆಸಿ ಪಾಪ ನಮಗೆ ಹೇಳಿದ್ರು. ನಾವು ತಂದೆಗೆ ಹೇಳಿದೆ, ನೋಡಿ ಸರ್ ಈ ಥರ ಅಚಾತುರ ಆಗಬಾರ್ದಾಗಿತ್ತು, ಆಗೋಗಿದೆ. ಇನ್ನು ಆ ತಪ್ಪು ಯಾರು ಮಾಡಿದ್ರು ಅದು ಶಿಕ್ಷೆ ಅನುಭವಿಸ್ಲಿ ಸರ್, ನಮ್ಮ ಅಭ್ಯಂತರ ಇಲ್ಲ. ತಪ್ಪು ಯಾರೇ ಮಾಡಿ ತಪ್ಪು, ಕೊಲೆ ಮಾಡೋದಕ್ಕೆ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅಂದಾಗ ಇಲ್ಲ ಸರ್, ಅಷ್ಟು ಚಿತ್ರಹಿಂಸೆಯನ್ನು ಕೊಂದಿದ್ದಾರೆ, ಕೊಲ್ಲಬಾರ್ದಾಗಿತ್ತು. ಹೌದು ಸರ್, ನಮಗೂ ಅದ್ರ ಬಗ್ಗೆ ವಿಷಾದ ಇದೆ. ಆ ಚಿತ್ರಹಿಂಸೆ ಅಲ್ಲ, ಯಾವ ರೀತಿಯೂ ಕೊಲ್ಲಬಾರ್ದು. ಮನುಷ್ಯನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕಂತಲ್ಲ, ಯಾವುದೇ ಥರ ಸಾಯಿಸೋ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ನಮ್ಮ ಸಂವಿಧಾನನೂ ಕೊಟ್ಟಿಲ್ಲ, ಭಗವಂತನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಅದು ತಪ್ಪು ಮಾಡಿದ ತಪ್ಪೇ ಸರ್ ಅದು. ಬಟ್ ನಮಗೂ ಯಾರು ಮಾಡಿದಾರೆ ಅದು ಗೊತ್ತಿಲ್ಲ ಸರ್. ಹೌದು ಸರ್, ಯಾರು ಮಾಡಿ ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಯಾರು ಮಾಡಿ ನಮಗೂ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯವರು ತಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ, ಒಬ್ಬ ದೊಡ್ಡ ಸೆಲೆಬ್ರಿಟಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಇದ್ದರೂ ಕೂಡ ಯಾವುದೇ ಮುಲಾಜಿಗೊಳಗಾಗದೆ ಅಥವಾ ಯಾವುದೇ ಲಾಬಿಗೊಳಗಾಗದೆ ತಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. ಅದು ನಮ್ಮ ಇಡೀ ಕರ್ನಾಟಕ ಪೊಲೀಸ್ಗೆ ಒಂದು ಸಲ್ಯೂಟ್ ಹೊಡಿಲೇಬೇಕು ನಾವು. ಯಾಕಂದರೆ ಇಂಥ ಕೇಸ್ಗಳೇನಾಗುತ್ತೆ, ಯಾರೋ ಒಬ್ಬರು ಲಾಬಿ ಮಾಡ್ತಾರೆ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕೇಸು ವೀಕ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಈ ಕೇಸಲ್ಲಿ ಆ ಥರ ಆಗಿಲ್ಲ. ನಮ್ಮ ಗಿರೀಶ್ DCF ಅವರು ಮತ್ತು ಚಂದನ್ ಕುಮಾರ್ ಅವರು, ನನಗೂ ಚಂದನ್ ಕುಮಾರ್ ಭಾಳ ಆತ್ಮೀಯರು, ಇಲ್ಲಿ ಯಶವಂತ ಸದಾಶಿವನಗರದಲ್ಲೇ ಇದ್ದರು ಅವರು. ಬಟ್ ಅವರ ಕಾರ್ಯವೈಖರಿ ನನಗೆ ಬಹಳ ಇಷ್ಟ ಆಯಿತು. ಸೊ ಅದ್ರ ಬಗ್ಗೆ ನಾನು ಪೊಲೀಸ್ ಇಲಾಖೆ ಮೇಲೆ ಏನು ನಾನು ಇದು ಮಾಡ್ತಾಯಿಲ್ಲ. ಅವರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಬಟ್ ಅವ್ರಿಗೆ ಸಿಕ್ಕಿರೋದು ಸಾಂದರ್ಭಿಕ ಸಾಕ್ಷ್ಯಗಳು, ಅಂದರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಮಾತ್ರ. ಅವರು ಯಾರು ಖುದ್ದಾಗಿ ನೋಡಿಲ್ಲ. ಸೊ ಅದು ಮಾಡಿರೋರಿಗೆ ಮಾತ್ರ ಗೊತ್ತು, ಅಥವಾ ಆ ಕೃತ್ಯ ನಡೆಯೋಗಿ ಯಾರಿದ್ರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ಚರ್ಚೆ ಮಾತಾಡೋ ಸಮಯದಲ್ಲಿ ಅವರು ಹೇಳಿದ್ರು, ಅವರ ಚಿಕ್ಕಪ್ಪ ಯಾರೋ ಈಗೇನು ಕೆಲವು ಮೀಡಿಯಾದಲ್ಲಿ ಬಿಂಬಿತ ಆಗ್ತಾ ಇದೆ, ರೇಣುಕಾಸ್ವಾಮಿ ಅವ್ರ ಚಿಕ್ಕಪ್ಪ ಗಣೇಶ್ ರಾವ್ ಅವ್ರಿಗೆ ವಾಗ್ವಾದ ನಡೀತು, ಅವರು ಬೈದರು. ಪಾಪ ಅವ್ರಿಗೆ ಕೇಳಿ, ಅವ್ರು ನಮ್ಮನ್ನು ಮನೇಲಿ ಕೂರಿಸಿ ಕಾಫಿ ಕೊಟ್ಟು ನಮಗೆ ಗೌರವದಿಂದ ಕಲಿಸ್ಕೊಡ್ತಾಯಿದ್ರ? ಅವ್ರು ಗಲಾಟೆ ಮಾಡ್ತಾ ಇರಲಿಲ್ವಾ? ಅಕ್ಕಪಕ್ಕ ಜನ ಸೇರ್ತಾ ಇರಲಿಲ್ವಾ? ಅಷ್ಟು ವಾಗ್ವಾದ ನಡೆಯೋದು ಬೇರೆ. ಅಕ್ಕಪಕ್ಕದ ಅವ್ರ ರಿಲೇಷನ್ಸ್ ಇದ್ದಾರಲ್ಲ, ಫ್ರೆಂಡ್ಸ್ ಇದ್ದಾರೆ, ಅವ್ರ ರಿಲೇಟಿವ್ಸ್ ಇದ್ದಾರೆ, ಆ ಊರು ಜನ ಇದ್ದಾರೆ. ನಾವು ಯಾರಾದರೂ ಪರವಾಗಿ ಮಾತಾಡೋಕ್ಕೆ ಹೋದಾಗ ಸುಮ್ಮನೆ ಇರ್ತಾರ ಸರ್? ಆ ಒಂದು ನಮಗೂ ಇರ್ತದಲ್ವ. ನಾನು ದರ್ಶನ್ ಪರ ಮಾತಾಡಿದೆ ಅಂದರೆ ದರ್ಶನ್ ಅವರು ಇದಕ್ಕೆ ಮಾತಾಡದೆ ಹೊರತು ದರ್ಶನ್ ಮಾಡಿರೋ ಅಥವಾ ಮಾಡಿದಾರೆ ಅನ್ನೋ ಬಿಂಬಿಸ್ತಾರೋ ಕೃತ್ಯದ ಪರವಾಗಿ ಮಾತಾಡಿಲ್ಲ ನಾನು. ದರ್ಶನ್ ಅವರ ವ್ಯಕ್ತಿತ್ವದ ಮಾತಾಡಿದೆ ಅಷ್ಟೇ ನಾನು. ದರ್ಶನ್ ಅವರು ಈ ಥರ ಮಾಡಿರೋದು ನನಗೆ ಡೌಟು ಅಂತ ಹೇಳಿದ್ದೀನಿ ಹೊರತು ಅವ್ರು ಮಾಡೇ ಇಲ್ಲ ಅಥವಾ ದರ್ಶನ್ ಮಾಡಿ ಸರಿ ಅಂತೆಲ್ಲೂ ಹೇಳಿಲ್ಲ ನಾನು. ಅವರನ್ನು ನಾನು ಹತ್ತಿರದಿಂದ ಬಲ್ಲವನಾಗಿ ದರ್ಶನ್ ಅವರು ಈ ಥರ ಒಂದು ಹೀನ ಕೃತ್ಯಕ್ಕೆ ಇಳಿಯಲ್ಲ, ಇಷ್ಟು ಕ್ರೂರವಾಗಿ ಅವ್ರು ಸಾಯಿಸಲ್ಲ ಅಂತ ತಂದೆ ಮುಂದೆ ಧೈರ್ಯವಾಗಿ ಹೇಳಿದ್ದೀನಿ. ಕಾರಣ ಇಷ್ಟೇ, ನಾನೆಲ್ಲೂ ದರ್ಶನ್ ಮಾಡಿ ಸರಿ ಅಂತ ಹೇಳಿಲ್ಲ, ಅವ್ರು ಕೊಂದಿದ್ದು ಸರಿ ಅಂತ ಹೇಳಿಲ್ಲ, ಇನ್ನೊಬ್ಬ ಕೊಂದಿದ್ದು ಸರಿ ಅಂತ ಹೇಳಿಲ್ಲ. ಇನ್ನೂ ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಎಲ್ಲರೂ. ನ್ಯಾಯಾಲಯದ ಮೇಲೆ ನಂಬಿಕೆ ಇಡೋಣ ಅಂತ ಹೇಳಿದಾಗ ಪಾಪ ಅವರು ಆಗಿದೆ ಅಂದರು. ನಾವೇನು ದರ್ಶನ್ ಮಾಡಿದಾರೆ ಅಂತ ಎಲ್ಲೂ ಹೇಳಿಲ್ಲ ಸರ್. ನಮಗೂ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್. ಅವ್ರ ಚಿಕ್ಕಪ್ಪನ ಅದೇ ಹೇಳಿದ್ದು, ಅವ್ರ ತಂದೆನೂ ಹೇಳಿದ್ದು, ಅವ್ರ ತಾಯಿನೂ ಅದೇ ಹೇಳಿದ್ದು. ಚಿತ್ರೀಕರಣದ ಸಮಯದಲ್ಲಿ ಅವ್ರು ಬಹಳ ಕಾಮನ್ ಮ್ಯಾನ್ ಆಗಿರ್ತಾರೆ. ಅವ್ರ ಸ್ಟಾರ್ಡಮ್ ಇದೆ ನನಗೆ, ನಾನು ದೊಡ್ಡ ನಟ, ನಾನು ಯಾಕೆ ಅವ್ರ ಹತ್ರ ಕೂತ್ಕೋಬೇಕು, ಅವ್ರ ಹತ್ರ ಯಾಕೆ ಮಾತಾಡಬೇಕು ಅನ್ನೋ ಯಾವ ಮನೋಭಾವನೆಯೂ ಇಲ್ಲ. ಬಹಳ ಫ್ರೆಂಡ್ಲಿಯಾಗಿರ್ತಾಯಿದ್ರು. ಮತ್ತು ಯಾರಾದರೂ ಚಿಕ್ಕ ಪುಟ್ಟ ಹಣಕಾಸಿನ ಸಮಸ್ಯೆ ಆದಾಗ
ಅವರು ಮುಂದೆ ನಿಂತು ಕೊಡಿಸಿದ್ದನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ. ಮತ್ತು ತಾಂತ್ರಿಕ ವರ್ಗಕ್ಕೆ ಅಥವಾ ಕಾರ್ಮಿಕರಿಗೆ ಅಥವಾ ತಮ್ಮ ಸಹ ಕಲಾವಿದರಿಗೆ ಏನಾದರೂ ಹಣದ ಅವಶ್ಯಕತೆ ಇದ್ದು ತೊಂದರೆ ಇದೆ ಅಂದಾಗ ಅವ್ರೇನು ಎಲ್ಲರ ಮುಂದೆ ಹೋಗಿ ಕೊಡ್ತಾ ಇರಲಿಲ್ಲ. ಅವ್ರನ್ನ ಎಲ್ಲಿ ಕೊಡಬೇಕೋ ಅಲ್ಲಿ ಅಮೌಂಟ್ ಕೊಟ್ಟು ಅಥವಾ ಅವ್ರು ಸಹಾಯ ಮಾಡಿ ಎಲ್ಲೋ ಪ್ರಚಾರ ಇಲ್ಲದ ಥರ ಸಹಾಯ ಮಾಡ್ತಾಯಿದ್ರು. ಅದೊಂದು ನನಗೆ ಭಾಳ ಇಷ್ಟ ಆಯಿತು. ಹಾಗಾಗಿ ಅವರ ಪರವಾಗಿ ಅನ್ನೋದಕ್ಕಿಂತ ಅವ್ರ ಕೃತ್ಯವನ್ನು ನಾನು ಇದು ಮಾಡ್ತಾ ಇಲ್ಲ, ಬೆಂಬಲಿಸ್ತಾ ಇಲ್ಲ, ಅಥವಾ ಅವ್ರು ಏನು ಮಾಡಿದ್ದಾರೆ ಅಂತ ಏನು ಬಿಂಬಿತ ಆಗ್ತಾ ಇದೆ ಆ ಒಂದು ಕೃತ್ಯಕ್ಕೆ ನಾನು ಬೆಂಬಲ ಸೂಚಿಸ್ತಾ ಇಲ್ಲ. ದರ್ಶನ್ ಅವರ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ, ಅವ್ರ ಪರವಾಗಿ ಏನು ಮಾತಾಡ್ತಾ ಇಲ್ಲ ನಾನು.